ANMR ನ್ಯೂಸ್ಗೆ ಸ್ವಾಗತ. ಬಿಲ್ಲಾಂಡ್ಲಹಳ್ಳಿ ನೀರಿನ ಕುಂಟೆಯಲ್ಲಿ BS ಕೃಷ್ಣಾರೆಡ್ಡಿಯವರ ಮೃತದೇಹ. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಕಡದನಮರಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ 51 ವರ್ಷದ BS ಕೃಷ್ಣಾರೆಡ್ಡಿಯವರು ತಮ್ಮ ಸ್ವಗ್ರಾಮವಾದ ಬಿಲ್ಲಾಂಡ್ಲಹಳ್ಳಿಯ ನೀರಿನ ಕುಂಟೆಯಲ್ಲಿ ಅವರ ಮೃತದೇಹ ಇಂದು ಕಂಡುಬಂದಿದೆ. ಇತ್ತೀಚೆಗೆ ಅಂಗಡಿಯ ವ್ಯಾಪಾರದಲ್ಲಿ ನಷ್ಟವಾಗುತ್ತಿರುವ ಹಿನ್ನೆಲೆಯಲ್ಲಿ ಕೃಷ್ಣಾರೆಡ್ಡಿ ಕಳೆದ 3 ದಿನಗಳ ಹಿಂದೆ ಸ್ವಗ್ರಾಮವಾದ ಬಿಲ್ಲಾಂಡ್ಲಹಳ್ಳಿ ಗ್ರಾಮಕ್ಕೆ ಬಂದಿದ್ದಾರೆ. ಬೆಂಗಳೂರಿಗೆ ಮತ್ತೆ ವಾಪಸ್ ಹೋಗದ ಹಿನ್ನೆಲೆಯಲ್ಲಿ ಪತ್ನಿ ಮತ್ತು ಮಗ ಮೊಬೈಲ್ಗೆ ಕರೆ ಮಾಡಿದಾಗ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು, ಬಿಲ್ಲಾಂಡ್ಲಹಳ್ಳಿ ಗ್ರಾಮದ ಮನೆಗೂ ಬಾರದ ಹಿನ್ನೆಲೆಯಲ್ಲಿ ಹುಡುಕಾಟ ನಡೆಸಿದಾಗ ಪತ್ತೆಯಾಗದ ಕಾರಣ ಗುರುವಾರ ಬಟ್ಲಹಳ್ಳಿ ಪೊಲೀಸ್ ಠಾಣೆಗೆ ಕಾಣೆಯಾದ ಬಗ್ಗೆ ದೂರು ಸಹ ನೀಡಿದ್ದಾರೆ. ಪೊಲೀಸರು ಮತ್ತು ಮನೆಯವರು ಹುಡುಕಾಟ ನಡೆಸಿದಾಗ ಇಂದು ಬೆಳಗ್ಗೆ BS ಕೃಷ್ಣಾರೆಡ್ಡಿಯವರಿಗೆ ಸೇರಿದ ನೀರಿನ ಕುಂಟೆಯ ಬಳಿ ದಡದಲ್ಲಿ ಚಪ್ಪಲಿ, ಕನ್ನಡಕ, ಶರ್ಟ್ ಇರೋದನ್ನು ಆ ದಾರಿಯಲ್ಲಿ ಹೋದವರು ಕಂಡು ಕೃಷ್ಣಾರೆಡ್ಡಿಯವರ ಕುಟುಂಬದವರಿಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಕೃಷ್ಣಾರೆಡ್ಡಿಯವರ ಕುಟುಂಬದವರು ಕುಂಟೆಯ ಸ್ಥಳಕ್ಕೆ ಬಂದು ವಸ್ತುಗಳು ಗುರುತು ಹಿಡಿದ ನಂತರ ಬಟ್ಲಹಳ್ಳಿ ಪೊಲೀಸರಿಗೆ ಗುರುವಾರ ರಾತ್ರಿ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಶುಕ್ರವಾರ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ ನಂತರ ನೀರಿನ ಕುಂಟೆಗೆ ಬಿದ್ದಿರಬಹುದೆಂದು ಅನುಮಾನಗೊಂಡು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಇಲ್ಲಿನ ಅಗ್ನಿಶಾಮಕ ದಳದ ಪ್ರಭಾರಿ ಅಧಿಕಾರಿ K. ಲೋಕೇಶ್ ಮತ್ತು ಸಿಬ್ಬಂದಿಯಾದ ಜಯ ನಾಯಕ್, ಮಂಜುನಾಥ್ ಕುಮಾರ್, ಉಮೇಶ್ ನಾಯಕ್ ರವರ ತಂಡ ಸ್ಥಳಕ್ಕೆ ಬಂದು ನೀರಿನ ಕುಂಟೆಗೆ ಇಳಿದು 1 ಗಂಟೆಗೂ ಹೆಚ್ಚು ಕಾಲ ಕಾರ್ಯಾಚರಣೆ ನಡೆಸಿದ ನಂತರ ಮೃತದೇಹವನ್ನು ಮೇಲಕ್ಕೆ ಎತ್ತುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ವಿಷಯ ತಿಳಿದ ಕೂಡಲೇ ಚಿಂತಾಮಣಿ ಉಪವಿಭಾಗದ DYSP P. ಮುರಳೀಧರ್, ಕೆಂಚಾರಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕಟರಾಮ್, ಬಟ್ಲಹಳ್ಳಿ PSI ಪುನೀತ್ ನಂಜರಾಯ್ ಸೇರಿ ಮತ್ತಿತರರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇನ್ನು ಮೃತನ ಮಗ ಭುವನ್ ಸಾಹಿಲ್ ರೆಡ್ಡಿ ನೀಡಿದ ದೂರಿನ ಮೇಲೆ ಬಟ್ಲಹಳ್ಳಿ ಠಾಣೆಯ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಶವದ ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರ ಮುಂದಿನ ಕ್ರಮ ಕೈಗೊಂಡಿದ್ದಾರೆ.